ಸ್ನೇಹಿತರೆ ನಮಸ್ಕಾರ. ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಅತಿ ದೊಡ್ಡ ರಿಯಾಲಿಟಿ ಶೋ ಮತ್ತು ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದಂತಹ ರಿಯಾಲಿಟಿ ಶೋ. ಇಲ್ಲ ಅಂತ ಹೇಳಿದ್ರೆ ಒಂದು ರಿಯಾಲಿಟಿ ಶೋ 21 ಸೀಸನನ್ನು ಕಂಪ್ಲೀಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಇಮ್ಯಾಜಿನೇಬಲ್ ಅಲ್ವೇ ಅಲ್ಲ. ಯಾಕೆಂತ ಹೇಳಿದ್ರೆ ಅಂತಹ ಒಂದು ರೆಕಾರ್ಡನ್ನೇ ಈಗಾಗಲೇ ಸರಿಗಮಪ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಅಂತಲೇ ಹೇಳ್ಬೋದು. 21 ಸೀಸನ್. ಈ 21ನೇ ಸೀಸನ್ನ ಸರಿಗಮಪ ವಿನ್ನರ್ ಕೂಡ ಈಗ ಯಾರು ಅನ್ನೋದು ಗೊತ್ತಾಗಿದೆ. ಜೂನ್ 7ನೇ ತಾರೀಕು ಈ ಎಪಿಸೋಡ್ ಪ್ರಸಾರ ಆದರೂ ಕೂಡ ಈಗಾಗಲೇ ZEE5 ಅಲ್ಲಿ OTTಯಲ್ಲಿ ಫೈನಲ್ ಲೈವ್ ಆಗಿ ಪ್ರಸಾರ ಆಗಿದೆ. ವಿಶೇಷ ಅಂದರೆ ಟಾಪ್ 3ನಲ್ಲಿ ಮಹಿಳಾ ಸ್ಪರ್ಧಿಗಳಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಟಾಪ್ 3ನಲ್ಲಿ 3 ಮಹಿಳಾ ಸ್ಪರ್ಧಿಗಳು ಇದ್ದಿತ್ತು. ಅದರಲ್ಲಿ ಈಗ ಒಬ್ಬರು ಗೆದ್ದಿದ್ದಾರೆ. ಹಾಗಾದರೆ ಯಾರದು? ಹೇಗಿತ್ತು ಈ ರೋಚಕ ಹಣಾಹಣಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನಗಾಗಲೇ ಹೇಳಿದಂತೆ ಕನ್ನಡದ ಅತಿ ಪ್ರಖ್ಯಾತ ಮತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿರುವಂತಹ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಸರಿಗಮಪ ರಿಯಾಲಿಟಿ ಶೋ. ಜೀ ಕನ್ನಡ ವಾಹಿನಿಯಲ್ಲಿ ಜೂನ್ 7ಕ್ಕೆ ಪ್ರಸಾರ ಆಗುತ್ತೆ. ಇದೇ ಜೀ ಕನ್ನಡ ಫೈನಲ್ ಎಪಿಸೋಡು. ಆದರೆ ಅದಕ್ಕೂ ಮೊದಲೇ ಈಗಾಗಲೇ ಶೂಟಿಂಗ್ ಕೂಡ ನಡೆದಿದೆ. ZEE5ನ OTTಯಲ್ಲಿ ಇದರ ನೇರ ಪ್ರಸಾರವೂ ಕೂಡ ಸಿಕ್ಕಿದೆ. ಈಗಾಗಲೇ ಟಾಪ್ 3ಗೆ ಆಯ್ಕೆಯಾದಂತಹ ಎಲ್ಲ ಮಹಿಳಾ ಸ್ಪರ್ಧಿಗಳು ಒಂದು ಕಡೆ ಖುಷಿಯಲ್ಲಿದ್ದರೆ ಮತ್ತೊಂದು ಕಡೆ ಸ್ವತಂತ್ರವರು ಬೇಸರದಲ್ಲಿದ್ದಾರೆ. ಹಾಗೆಯೇ ಟಾಪ್ 3ನಲ್ಲಿ 3 ಮಹಿಳಾ ಸ್ಪರ್ಧಿಗಳು ಇದ್ದಿದ್ದು ಈ ಬಾರಿಯ ವಿಶೇಷ ಅಂತಲೇ ಹೇಳ್ಬೋದು. ಸರಿಗಮಪ ವಿನ್ನರ್ ಯಾರು ಅನ್ನೋದು ಈಗ ಅಂತಿಮವಾಗಿ ಘೋಷಣೆ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಥದ್ದೊಂದು ಸೆಲೆಕ್ಷನ್, ಇಂಥದ್ದೊಂದು ಪ್ರೊಸೆಸ್ ನಡೆದಿರಲಿಲ್ಲ. ಇಂಥದ್ದೊಂದು ವಿಭಿನ್ನವಾದಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಇದೇ ಜೀ ಕನ್ನಡದ ಹೆಮ್ಮೆಯ ಕಾರ್ಯಕ್ರಮ ಸರಿಗಮಪ. ಸರಿಗಮಪ 21 ಸೀಸನ್ಗಳನ್ನು ಈಗಾಗಲೇ ಕಂಪ್ಲೀಟ್ ಮಾಡಿದೆ. ಇನ್ನು ನೆಕ್ಸ್ಟ್ 21 ಸೀಸನ್ಗಳನ್ನ ಒಂದು ರಿಯಾಲಿಟಿ ಶೋ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. ಮತ್ತು ಅದು ಸಕ್ಸಸ್ಫುಲ್ ಆಗಿಯೂ ಕೂಡ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಚಾಲೆಂಜ್. ಆ ಚಾಲೆಂಜ್ನಲ್ಲಿ ಸರಿಗಮಪ ರಿಯಾಲಿಟಿ ಶೋ ಗೆದ್ದಿದೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳ ಶೂಟಿಂಗ್ ಕೆಲವು ದಿನಗಳ ಮೊದಲೇ ನಡೆಯುತ್ತೆ. ಆ ಬಳಿಕವಷ್ಟೇ ಅದನ್ನು ಪ್ರಸಾರ ಮಾಡಲಾಗ್ತದೆ. ಈ ಬಾರಿ ಸರಿಗಮಪ 21ನೇ ಸೀಸನ್ ಕೂಡ ಅದೇ ರೀತಿ ಮಾಡಲಾಗಿದೆ. ಶೂಟಿಂಗ್ ಈಗಾಗಲೇ ಆಗಿದೆ. ಶೂಟಿಂಗ್ ಮಾಡಿದ ಬಳಿಕ ZEE5ನಲ್ಲಿ ಲೈವ್ ಪ್ರಸಾರವನ್ನು ಕೂಡ ಮಾಡಲಾಗಿದೆ. ಈ ವೇಳೆ ವಿನ್ನರ್ ಯಾರು ಅನ್ನೋದನ್ನು ಕೂಡ ರಿವೀಲ್ ಮಾಡಲಾಗಿದೆ. ಸಾಕಷ್ಟು ವಿವಾದಗಳು ಕೂಡ ಇದ್ದಿದ್ದವು ಈ ವಿನ್ನರ್ ಸ್ಥಾನದ ಬಗ್ಗೆ. ಫೈನಲಿಸ್ಟ್ಗಳ ಬಗ್ಗೆನೂ ಕೂಡ ಅಪಸ್ವರಗಳು ಕೂಡ ಕೇಳಿ ಬಂದಿದ್ವು. ಅವ್ರನ್ನ ಯಾಕೆ ಬಿಟ್ಟರು, ಇವ್ರನ್ನ ಯಾಕೆ ಬಿಟ್ಟರು, ಅವ್ರ ಹೆಸರು ಹೇಗೆ ಬಂತು, ಇವ್ರ ಹೆಸರು ಹೇಗೆ ಬಂತು, ಅವ್ರ ಹೆಸರು ಇಲ್ವಂತೆ, ಹಾಗಂತೆ ಹೀಗಂತೆ ಅನ್ನುವಂಥ ಅಂತೆ ಸುದ್ದಿಗಳು, ಗಾಸಿಪ್ಗಳು ಎಲ್ಲವೂ ಕೂಡ ಹರಿದಾಡಿದ್ದು ಬಹುಶಃ ನಿಮಗೆ ಗೊತ್ತೇ ಇರ್ತದೆ. ಇವೆಲ್ಲದರ ನಡುವೆಯೂ ಕೂಡ ಅಂತಿಮವಾಗಿ ಈಗ ಸರಿಗಮಪ ಸೀಸನ್ 21ರ ವಿನ್ನರ್ ಯಾರು ಅನ್ನುವಂತಹ ಘೋಷಣೆ ಆಗಿದೆ. ವಿವಿಧ ಹಂತಗಳಲ್ಲಿ ಸರಿಗಮಪ ಅಂತಿಮ ಸುತ್ತಿಗೆ ಬಂದು ಈ ಮೊದಲು ಟಿಕೆಟ್ ಟು ಫಿನಾಲೆಯನ್ನು ನಡೆಸದಂಥ ಸಂದರ್ಭದಲ್ಲಿ ಈ ಸುತ್ತಿನಲ್ಲಿ 13 ಸ್ಪರ್ಧಿಗಳು ಭಾಗವಹಿಸಿದರು. ದ್ಯಾಮೇಶ, ಬಾಳು ಬೆಳಗುಂದಿ, ಭೂಮಿಕಾ, ಮನೋಜು, ಲಹರಿ, ಕಾರ್ತಿಕ್, ರಶ್ಮಿ, ಸುದೀಕ್ಷಾ, ಅಮೋಘ ವರ್ಷ, ಆಗಮಶಾಸ್ತ್ರಿ, ದೀಪಕ್, ಶಿವಾನಿ ಮತ್ತು ಆರಾಧ್ಯ ರಾವ್ ಇವರ ನಡುವೆ ಹಣಾಹಣಿ ನಡೀತು. ಈ ವೇಳೆ ಆರಾಧ್ಯ ಹಾಗೂ ಶಿವಾನಿ ಅವರಿಗೆ ನೇರವಾಗಿ ಫಿನಾಲೆಯ ಟಿಕೆಟ್ ಸಿಗುತ್ತೆ. ಇದರಂತೆ ಮೇ 24 ಮತ್ತು 25ರಂದು ಸೆಮಿಫೈನಲ್ ಕೂಡ ನಡೀತು. ಆಗ ರಶ್ಮಿ, ಬಾಳು ಬೆಳಗುಂದಿ, ದ್ಯಾಮೇಶು, ಅಮೋಘ ವರ್ಷಕ್ಕೆ ಫಿನಾಲ್ಗೆ ಏರುವಂಥ ಅವಕಾಶ ಸಿಗುತ್ತೆ. ಅಂದರೆ ಫೈನಲ್ನಲ್ಲಿ ರಶ್ಮಿ, ಶಿವಾನಿ, ಬಾಳು ಬೆಳಗುಂದಿ, ಆರಾಧ್ಯ ರಾವ್, ದ್ಯಾಮೇಶ, ಅಮೋಘ ವರ್ಷ ಇಷ್ಟು ಜನ ಸ್ಪರ್ಧಿಗಳು ಇರ್ತಾರೆ. ಈಗ ಅಂತಿಮ ಸುತ್ತಿಗೆ 3 ಆಯ್ಕೆ ಆಗ್ತಾರೆ. ಈ 3 ಕೂಡ ಹೆಣ್ಮಕ್ಳೇ ಅನ್ನೋದು ಮತ್ತೊಂದು ವಿಶೇಷ. ಶಿವಾನಿ, ರಶ್ಮಿ ಹಾಗೂ ಆರಾಧ್ಯ ರಾವ್ ಟಾಪ್ 3 ಸ್ಥಾನದಲ್ಲಿ ಇರ್ತಾರೆ. 3 ಕೂಡ ದೊಡ್ಡ ಘಟಾನುಘಟಿ ಸ್ಪರ್ಧಿಗಳೇ, ತುಂಬ ಟ್ಯಾಲೆಂಟೆಡ್ ಫೆಲೋಗಳೇ. ಆರಾಧ್ಯ ರಾವ್ ರನ್ನರ್ ಅಪ್ ಆಗಿದ್ದರೆ ರಶ್ಮಿ 2ನೇ ರನ್ನರ್ ಅಪ್ ಆಗಿ ಸ್ಥಾನವನ್ನು ಪಡ್ಕೊಳ್ತಾರೆ. ಅಲ್ಲಿಗೆ ಇಬ್ಬರಿಗೂ ಕೂಡ ಒಳ್ಳೆ ಸ್ಥಾನಮಾನವೇ ಸಿಗ್ತದೆ. ಆರಾಧ್ಯ ರಾವ್ ತನ್ನದೇ ಆದಂಥ ಶೈಲಿಯ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡವಳು. ರಶ್ಮಿ ಕೂಡ ಹಾಗೆ. ರಶ್ಮಿದೇ ಬೇರೆಯಾದಂಥ ಒಂದು ಶೈಲಿ, ಆರಾಧ್ಯದೇ ಮತ್ತೊಂದು ಶೈಲಿ. ಹೀಗಾಗಿ ಇವರಿಬ್ಬರು ಕೂಡ ಈ ಹಂತಕ್ಕೆ ಬಂದು ನಿಲ್ತಾರೆ. ಇನ್ನು ಉಳಿದಂತೆ ಉಳಿದವರು ಕೂಡ ತಮ್ಮ ಟ್ಯಾಲೆಂಟನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ.
ಅಂದರೆ ಫೈನಲ್ನಲ್ಲಿದ್ದಂತಹ ಬಾಳು ಬೆಳಗುಂದಿ ಇರ್ಬೋದು, ಶಿವಾನಿ ಇರ್ಬೋದು, ರಶ್ಮಿ ಇರ್ಬೋದು, ಆರಾಧ್ಯ ಇರ್ಬೋದು, ದ್ಯಾಮೇಶ್ ಇರ್ಬೋದು, ಅಮೋಘ ವರ್ಷ ಇರ್ಬೋದು. ಇಷ್ಟೂ ಜನರು ಕೂಡ ತಮ್ಮ ಅದ್ಭುತ ಕಂಠಸಿರಿಯನ್ನು ಪ್ರದರ್ಶನ ಮಾಡ್ತಾರೆ. ಅಂದರೆ ಅವರದ್ದೇ ಶೈಲಿಯ ಹಾಡುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾದಂತಹ ಸುಂದರವಾದಂತಹ ಸಂಗೀತ, ಹಾಗೆಯೇ ಅದರ ಜೊತೆಗೆ ತಮ್ಮ ಭಾವಲಹರಿಯನ್ನು ಮಿಕ್ಸ್ ಮಾಡಿ ನಮಗೆ ಉಣಬಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇಷ್ಟೂ ಜನ ಫೈನಲಿಸ್ಟ್ಗಳು. ಅಂತಿಮವಾಗಿ ಜಡ್ಜಸ್ಸು ಹಾಗೆಯೇ ವೀಕ್ಷಕರ ಓಟು ಎಲ್ಲವನ್ನು ಕೂಡ ನೋಡಿ, ಮತ್ತು ಓಟು ಅಂದರೆ ಈಗ ಒಂದು ರೀತಿಯಲ್ಲಿ ಯಾವ ರೀತಿ ಇದೆ ಇವರ ಪಾಪ್ಯುಲಾರಿಟಿ ಅದು ಇದು ಎಲ್ಲವನ್ನು ಕೂಡ ಗಮನಿಸಿ, ಇಲ್ಲಿವರೆಗಿನ ಅವರ ಕಂಪ್ಲೀಟ್ ಆದಂಥ ಜರ್ನಿಯನ್ನು ಗಮನಿಸಿ. ಕೇವಲ ಫಿನಲ್ನಲ್ಲಿ ಹೇಗೆ ಹಾಡ್ತಾರೆ ಅನ್ನೋದನ್ನು ಮಾತ್ರ ಕನ್ಸಿಡರ್ ಮಾಡೋದಿಲ್ಲ, ಇಲ್ಲಿವರೆಗಿನ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡಿ ಅಂತಿಮವಾಗಿ ಯಾರು ವಿನ್ನರ್ ಅನ್ನುವಂಥ ಘೋಷಣೆಯನ್ನು ಮಾಡ್ತಾರೆ. ವಿನ್ನರ್ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಸಾಕಷ್ಟು ಜನರಲ್ಲಿತ್ತು. ಯಾವುದಕ್ಕೂ ನೀವು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಿರಬಹುದು, ಯಾರು ಆಗಿರಬೇಕು, ಯಾರು ಆಗಿರಬಾರ್ದು ಅನ್ನುವಂತಹ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನೀವು ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ. ಹಾಗೆಯೇ ಈಗ ನೀವು 7ನೇ ತಾರೀಕಿಗೆ ನೋಡ್ತೀರಾ ನೋಡಿ, ಅವತ್ತು ನೋಡುವಂಥ ಸಂದರ್ಭದಲ್ಲಿ ಸರಿಗಮಪ 21 ಸೀಸನ್ 21 ಟ್ರೋಫಿಯನ್ನು ಗೆಲ್ಲೋದು ಯಾರು ಅಂತೇಳಿ ಕೇಳಿದ್ರೆ ಅದು ಶಿವಾನಿಯವರು. ಹೌದು, ತನ್ನ ಅದ್ಭುತವಾದಂಥ ಕಂಠಸಿರಿ. ಶಿವಾನಿ ಅಂತ ಹೇಳಿದ್ರೆ ಅದೊಂದು ಹೆಸರಲ್ಲೇ ಶಿವ ಇದ್ದಾನೆ, ಶಿವನ ಆಶೀರ್ವಾದ ಇದೆ. ಹಾಗಾಗಿ ಬಹುಶಃ ಶಿವಾನಿ ಅನ್ನುವಂಥ ಸ್ಪರ್ಧಿಗಳು ಈ ಸರಿಗಮಪ ವೇದಿಕೆಯನ್ನು ಹತ್ತಿದ್ರು ಅಂತ ಹೇಳಿದ್ರೆ ಅಲ್ಲೊಂದು ಏನೋ ಚಮತ್ಕಾರ ನಡೆಯುತ್ತೆ ಅಂತೇಳಿ ಅನಿಸುತ್ತೆ. ಅಲ್ಲೂ ಕೂಡ ಹಾಗೆ ಆಯಿತು. ಅಂದರೆ ಈ ನಮ್ಮ ಕನ್ನಡದ ಶಿವಾನಿ ಬೇರೆ ಭಾಷೆಯ ರಿಯಾಲಿಟಿ ಶೋನಲ್ಲಿ ಹೋಗಿ ಭಾಗಿಯಾದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಾಗೆ ಆಯಿತು, ಇಲ್ಲೂ ಕೂಡ ಹಾಗೆ, ಕನ್ನಡದಲ್ಲೂ ಕೂಡ ಹಾಗೆ ಬಂದಂಥ ಸಂದರ್ಭದಲ್ಲೇ ಸಂಚಲನ ಸೃಷ್ಟಿಸಿದಂಥ ಶಿವಾನಿ ಈಗ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಅದ್ಭುತವಾದಂಥ ಕಂಠಸಿರಿ, ವಿಭಿನ್ನವಾದಂತಹ ಧ್ವನಿ, ಹಾಗೆಯೇ ವಿಭಿನ್ನವಾಗಿ ಹಾಡು ಹೇಳುವಂತಹ ಕಲೆ, ಇವೆಲ್ಲವೂ ಕೂಡ ಶಿವಾನಿಗೆ ಈಗ ಸರಿಗಮಪ 21 ಟ್ರೋಫಿಯನ್ನು ಎತ್ತಿ ಹಿಡಿಯುವಂತೆ ಮಾಡಿದೆ. ಆ ಮೂಲಕ ಸರಿಗಮಪ ಸೀಸನ್ 21 ವಿನ್ನರ್ ಆಗಿ ಶಿವಾನಿ ಹೊರಹೊಮ್ಮಿದ್ರೆ, ಇನ್ನುಳಿದಂಥ ಸ್ಪರ್ಧಿಗಳು ಯಾವುದೇ ಸ್ಥಾನಮಾನ ಇಲ್ಲದೆ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದರೆ, ಇನ್ನು ರಶ್ಮಿ ಹಾಗೂ ಆರಾಧ್ಯ ರಾವ್ ಈಗ ರನ್ನರಪ್ ಆಗಿದ್ದಾರೆ. ಆರಾಧ್ಯ ರಾವ್ ರನ್ನರಪ್ ಆಗಿದ್ದರೆ 2ನೇ ರನ್ನರಪ್ ಆಗಿ ರಶ್ಮಿ ಆಯ್ಕೆ ಆಗೋದ್ರ ಮೂಲಕ ಇವರು ಕೂಡ ಟಾಪ್ 3 ಸ್ಥಾನದಲ್ಲಿ 3 ಹೆಣ್ಮಕ್ಳು ಇದ್ದಾರೆ, ಅಲಂಕರಿಸಿದ್ದಾರೆ. ಇನ್ನುಳಿದಂಥ ಸ್ಪರ್ಧಿಗಳು ಯಾವುದೇ ಒಂದು ಪ್ರಶಸ್ತಿಯನ್ನು ಸಿಗದೆ, ಅಂದರೆ ಅವ್ರಿಗೇನು ಗೌರವ ಕೊಡಬೇಕೋ ಅದನ್ನು ಕೊಡ್ತಾರೆ, ಅದನ್ನು ಹೊರತುಪಡಿಸಿ ಟಾಪ್ 2ನಲ್ಲೂ ಇಲ್ಲ, 3ನಲ್ಲೂ ಇಲ್ಲ. ಹಾಗಾಗಿ ಈಗ ಮೊದಲ 3 ಸ್ಥಾನಕ್ಕೆ ಹೆಣ್ಮಕ್ಳೇ ಆಯ್ಕೆ ಆಗಿರುವಂಥದ್ದು, ಟಾಪ್ 3 ಸ್ಥಾನದಲ್ಲಿ ಹೆಣ್ಮಕ್ಳೇ ಇರುವಂಥದ್ದು ಒಂದು ವಿಶೇಷ. ಮತ್ತು ಅದ್ಭುತವಾಗಿ ಈ ಎಪಿಸೋಡ್ ಅಂದರೆ ಸೀಸನ್ 21 ಫೈನಲ್ ಎಪಿಸೋಡು ಈಗಾಗಲೇ ನಡೆದಿದೆ, ಅದರ ರೆಕಾರ್ಡಿಂಗ್ ಕೂಡ ಆಗಿದೆ ಅದ್ಭುತವಾಗಿ. ಅದರ ಪ್ರಸಾರ ಜೂನ್ 7ನೇ ತಾರೀಕು ಆಗುತ್ತೆ. ಅವತ್ತು ನೀವು ಎಲ್ಲರೂ ಕೂಡ ಕೂತ್ಕೊಂಡು ಸರಿಗಮಪ ಫೈನಲ್ ಎಪಿಸೋಡನ್ನು ನೋಡಬಹುದು ಅಂತೇಳಿ ಹೇಳ್ತಾ, ಈಗ ಶಿವಾನಿ ಇಲ್ಲಿ ವಿನ್ನರ್ ಆಗಿರೋದ್ರ ಬಗ್ಗೆ, ಹಾಗೆಯೇ ರನ್ನರಪ್ ಆದವರ ಬಗ್ಗೆ, ಹಾಗೆಯೇ ಉಳಿದಂಥವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ವಿನ್ ಆಗಿದ್ದರೆ ಕರೆಕ್ಟ್ ಆಗ್ತಿತ್ತು ನಿಮ್ಮ ಪ್ರಕಾರ? ಈಗ ಈಕೆ ಶಿವಾನಿ ವಿನ್ ಆಗಿರೋದು ಎಷ್ಟು ಜನರಿಗೆ ಸರಿ ಅಂತೇಳಿ ಅನಿಸುತ್ತೆ? ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.